ನೀವು ಇನ್ನೂ ಹಾಸ್ಟೆಲ್ಗೆ ಹೋಗೋದಕ್ಕೆ ತುಂಬ ಸಮಯ ಆಗುತ್ತೆ. ಅಲ್ಲಿವರೆಗೂ ಹೀಗೆ ಇರ್ತೀರಾ? ದಟ್ಸ್ ಓಕೆ. ಒಳಗಡೆ ಹೋಗಿ ನಿಮ್ಗೇನು ಬೇಕೋ ತೊಗೊಳ್ಳಿ. ಹಂಗಂದ್ರೆ ಹಂಗೆ ನಾ ಇದಕ್ಕೆ 40 ರೂಪಾಯಿ ಕೊಡೋಕ್ಕಿಲ್ಲ. ನೋಡಿ, ನಿಮ್ದು ಏನೇ ಕಂಪ್ಲೇಂಟ್ ಇದ್ರು ಅಲ್ಲಿ ಹಿಂದೆ ನಮ್ಮ ಮ್ಯಾನೇಜರ್ ಇರ್ತಾರೆ, ಅವ್ರನ್ನೋ ಕೇಳಿ, ನನಗೆ ಬಿಟ್ಬಿಡಿ. ನಂಗೇನು ಭಯನಾ? ನಾನು ಯಾರನ್ನ ಬೇಕಾದ್ರೂ ಹೋಗಿ ಕೇಳ್ತೀನಿ. ಓ ಹಲೋ, ಕಮಲಿ ಅವರೇ, ಎದೊಳ್ಳಿ ಕಮಲಿ ಅವರೇ, ಕಮಲಿ ಅವರೇ ಪ್ಲೀಸ್ ಗೆಟ್ ಅಪ್. ಕಮಲಿ ಅವರೇ, ಕಮಲಿ ಅವರೇ ಎದೊಳ್ಳಿ. ಕಮಲಿ ಅವರೇ ಪ್ಲೀಸ್ ಗೆಟ್ ಅಪ್. ಪ್ಲೀಸ್ ಕಮಲಿ, ನಾನು ಹೇಳೋದು ಕೇಳಿಸ್ತಿದ್ಯಾ? ಕಮಲಿ ಎದ್ದೇಳಿ. ಹಾಸಿನಿನಾ? ಅವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ? ಯಾ ಹಾಸಿನಿ? ಹಲೋ ಅನಿಕಾ, ರಿಷಿ ನಿನ್ನ ಜೊತೆ ಇದ್ದಾನಾ? ಹಾ, ರಿಷಿನಾ? ಇಲ್ವಲ್ಲ, ಯಾಕೇನಾಯ್ತು? ಏನಿಲ್ಲ, ಅವನೆಲ್ಲೂ ಕಾಣ್ತಿರ್ಲಿಲ್ಲ. ಸೊ ಇಷ್ಟೊತ್ತಲ್ಲಿ ರಿಷಿ ಅಲ್ಲೂ ಇಲ್ಲ ಅಂದರೆ ಇನ್ನೆಲ್ಲ ಹೋಗಿರ್ತಾನೆ? ಇಲ್ಲೇ ಎಲ್ಲಾದರೂ ಹೋಗಿರ್ಬೇಕು ಬಿಡು. ಐಲ್ ಸಿ. ನೋ ಹಾಸಿನಿ, ವೇಟ್. ಹಲೋ, ಎಲ್ಗೂ ಒಟ್ಟಿಗೆ ತಾನೇ ಮಾಲ್ಗೆ ಹೋದ್ವಿ. ಇವನು ಅಲ್ಲೂ ಇಲ್ಲ ಅಂದರೆ ಈಗ ಗೆಪ್ತಿಗೆ ಬಂತು. ಆಗ್ಲೇ ನಾವು ಮಾತಾಡ್ಕೊಂಡು ಬರ್ತಿದ್ದಾಗ ಕಮ್ಲಿ ನೀರು ತಕ್ಕ ಬರ್ತೀನಿ ಅಂತ ಒಳಿಕ್ ಹೋದ್ಲು. ಅಯ್ಯೋ ದೇವ್ರೆ, ಮಾಲ್ ಎಲ್ಲ ಕ್ಲೋಸಿಂಗ್ ಟೈಮು. ನೀರು ತರ್ತೀನಿ ಅಂತ ಹೋಗಿ ಮಾಲ್ ಒಳಗೆ ಯಾವ ಅಂಗಡಿಯಲ್ಲಿ ಸಿಗಾಕೊಂಡ್ರೋ ಏನೋ. ಈಗೇನು ಮಾಡೋದು? ನಿಂಗೆ ಈಗಿರೋದು ಒಂದೇ ದಾರಿ. ಈ ಮಾಲ್ ಓನರು ನಮ್ಮ ಮಾವನ ಫ್ರೆಂಡು. ಫೋನ್ ಮಾಡಿ ತೆಗಿಯಕ್ಕೆ ಹೇಳಬೇಕು. ಛೇ, ಇವ್ರು ಫೋನ್ ಬೇರೆ ರಿಸೀವ್ ಮಾಡ್ತಿಲ್ಲ. ಏನು ಮಾಡೋದೀಗ? ಡಾಕ್ಟರ್ ಭಯಪಡೋಂಥದ್ದೇನಿಲ್ಲ ಅಂತ ಹೇಳಿದ್ದಾರೆ. ಇಡೀ ರಾತ್ರಿ ಆ ಟೆಂಪರೇಚರಲ್ಲಿದ್ದರೆ ಯಾರಿಗಾದ್ರೂ ಹುಷಾರು ತಪ್ಪುತ್ತೆ. ಆ್ಯಂಡ್ ಶಿ ವಿಲ್ ಬಿ ಫೈನ್ ನಾವು. ಕಮ್ಲಿ ಎತ್ಕೊಂಡೇ ಬಂದರು ಕಣೆ, ಅವಳಿಷ್ಟು ಅದೃಷ್ಟ ಮಾಡೋಳಲ್ವಾ? ಛೇ, ನನಗಾದ್ರೂ ಅದೃಷ್ಟ ಇರಬಾರ್ದಾಗಿತ್ತಾ? ರಿಷಿ ಸರ್ ಎತ್ಕೊಂಬರ್ತಾರೆ ಅಂದರೆ ನನಗೆ ಎಷ್ಟು ಸಲ ಬೇಕಾದರೂ ತಲೆ ಸುತ್ತ ಬರಲಿ. ಕಮಲಿ ಅವ್ರಿಗೆ ಇನ್ನೇನು ಎಚ್ಚರ ಆಗುತ್ತೆ. ಆದರೂ ಇವತ್ತು ರೆಸ್ಟ್ ತಗೊಳ್ಳೋದೇ ಒಳ್ಳೆಯದು. ಇವತ್ತೇ ನೀವು ಕಾಲೇಜಿಗೆ ಬರೋಕ್ಕೆ ಹೋಗಬೇಡಿ, ಓಕೆನಾ? ಸರಿ ಸರ್, ಸ್ಯಾನೆ ಥ್ಯಾಂಕ್ಸ್. ಥ್ಯಾಂಕ್ಸ್ ಯಾಕೆ? ಕಮಲಿ ಅವರು ಹುಷಾರಾದರೆ ಸಾಕು. ಸರಿ, ನಾನಿನ್ನು ಹೊರಡ್ತೀನಿ. ನಿಂಗೆ ರಿಷಿ ಸರು ರೂಮಿಗೆ ಬಂದೋದ್ರಲ್ಲ, ಕಮ್ಲಿ ಎಲ್ಲಿ ಸಿಕ್ಕಿದ್ಲು ಅವ್ರಿಗೆ? ರಾತ್ರಿ ಎಲ್ಲ ಹಾಸ್ಟೆಲ್ಗೆ ಬರಲಿಲ್ವಲ್ಲೇ? ಕಮ್ಲಿನ ರಿಷಿ ಸರ್ ಎತ್ಕೊಂಡು ಬಂದರು. ಪಾಪ, ಏನಾಯ್ತು? ಹಾಂ, ಕಾರ್ ವಾಶ್ ಮಾಡಬೇಕಾಗಿತ್ತು. ಕೆಲಸದವರು ಇವತ್ತು ಬರಲೇ ಇಲ್ಲ. ನನಗೆ ಬೇರೆ ಕಾಲೇಜಿಗೆ ಹೋಗಿ ಬಂದು ಸುಸ್ತಾಗಿದೆ. ಆಯಿತು,
ನಾವು ಕಾರ್ ತೊಳಿತೀವಿ, ನಾವು ಬಂದಿದ್ದೀವಿ ಅಂತ ಹೇಳ್ತೀಯಾ? ಓ ಎಸ್. ಬಲಗೈ ತೋಳಿನ ಕೆಳಗಡೆ ಚಂದ್ರನ ಆಕಾರದಲ್ಲಿ ಮಚ್ಚೆ ಇರೋ ನನ್ನ ಮೊಮ್ಮಗಳು ಖಂಡಿತ ಬಂದೇ ಬರ್ತಾಳೆ. ಗ್ಯಾರಿ, ನಾನು ನಿನಗೆ ಅವತ್ತೇ ಹೇಳಿಲ್ವಾ ಅವರಿಬ್ರು ಪ್ರೊಫೆಷನ್ ಮಧ್ಯ ಬೇರೆ ಏನೋ ಇದೆ ಅಂತ? ನಿನಗೆ ಹೇಗೆ ಅನಿಸ್ತಿರ್ಬೇಕಾದ್ರೆ ಅವಳು ಗೆಲ್ಲೋದನ್ನ ನೋಡಿ ನನಗೆಷ್ಟು ಫ್ರಸ್ಟ್ರೇಟ್ ಆಗ್ತಿರ್ಬೇಡ ಗ್ಯಾರಿ. ಆದರೆ ಈ ಸಲ 250 ಕಿಲೋಸ್ ಅದಂತೂ ಅವಳ ಕೈಯಿಂದ ಸಾಧ್ಯನೇ ಇಲ್ಲ. ದಟ್ಸ್ ನಾಟ್ ದ ಪಾಯಿಂಟ್ ಶನಯ್ಯ. ಅವಳು ಆರ್ಡರ್ ಕಂಪ್ಲೀಟ್ ಮಾಡ್ತಾಳೋ ಬಿಡ್ತಾಳೋ ನಂಗೆ ಗೊತ್ತಿಲ್ಲ. ಆದರೆ ಅರುಣ್ ಪ್ರಸಾದ್ ಜೊತೆ ಅವ್ಳು ಕಾಂಟ್ಯಾಕ್ಟಲ್ಲಿ ಇರಬಾರ್ದು ಅಷ್ಟೇ. ಅಮೃತ ಅವರೇ, ಆ ತುಳಸಿ ಮಾಲೆಗಳು ಕೊಳಗ್ ಬಿದ್ರು ಏನು ಗೋಚರ ಆಗ್ಲೇ ಇಲ್ವಲ್ಲ? ಅಮೃತ ನಾಗಿನಿಯಾಗಿ ಬದಲಾಗ್ಲಿಲ್ವಲ್ಲ ಅಂತ. ಅಮೃತ ನಾಗಿಣಿ ಆಗಿದ್ರೆ ತಾನೇ ಬದಲಾಗೋದಕ್ಕೆ. ಈಗಲೂ ಯೋಚನೆ ಮಾಡು ಹಿರಣ್ಮಯಿ, ತುಂಬಾ ಕಷ್ಟವಾದ ಸಾಹಸ ಇದು. ನೀನ್ ಬೇಡ ಅಂದ್ರೆ ನಾವು ಹೋಗೋದು ಬೇಡ. ಹೆಜ್ಜೆ ಮುಂದಿಟ್ಟಾಗಿದೆ ಸೌಗಂಧಿ, ಹಿಂದೆ ಹೋಗೋ ಮಾತೇ ಇಲ್ಲ. ನಡಿ ಹೋಗೋಣ. ನಿಜಕ್ಕೂ ಏನಾಯ್ತು ಗೊತ್ತಾ ಬಾಬಾ? ಸೋನು ವಿಷ ತಗೊಂಡಿದ್ದಾಳೆ. ಸೋನು ಅವಳ ಕೈಯಾರೆ ಬರ್ತಿರೋ ಲೆಟರ್ ಇದು. ಆ ಮಾಂಗಲ್ಯದ ಸರ ಇಲ್ಲಂದ್ರ ಗೌರಿ ಲಗ್ನ ಆಗುದಿಲ್ಲ. ನಾವು ಅಂದ್ಕೊಂಡ ಅಪಾಯ ಬಂದುಬಿಡ್ತು. ಗಿರ್ಜವೆ ಬರ್ತಿದ್ದಾರೆ. ರಾಮ್ಲಿಂಗನ್ ಮಗಳು ಮಾಡಿದ್ದಕ್ಕೆ ಇಷ್ಟೆಲ್ಲ ಅವಾಂತರ. ಅವಳೇನ್ ಮಾಡಿದ್ಲು ಬಾಬಾ? ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾಳೆ, ಅದಕ್ಕೆ ಮನೇಲಿ ಯಾರಿಗೂ ಹೇಳಿದೆ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದಾಳೆ. ಅಲ್ಲ, ಆ ಹುಡುಗಿ ಮಾಡಿರೋದು ಅಂಥ ದೊಡ್ಡ ತಪ್ಪ? ಅವಳು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ಲಲ್ಲ, ಅದು ತಪ್ಪಲ್ಲ. ಆದ್ರೆ ಮನೆಯವ್ರಿಗೆಲ್ಲ ಸುಳ್ಳೇಳಿ ಓದ್ಲಲ್ಲ, ಅದು ತಪ್ಪು. ಯಾರಲ್ಲಿ ಬಚ್ಚಿಟ್ಕೊಂಡಿರೋದು? ಬರ್ತಿರೋ ಇಲ್ಲ ಎಲ್ಲಾರನ್ನೂ ಕರೀಲ. ಮೀನಾಕ್ಷಿ, ನೀನಾ? ನೀನ್ ಸಾಯೋವರೆಗೂ ನಾನ್ ಸಾಯೋದಿಲ್ಲ ಕಣೆ. ನೀನ್ ಸಾಯ್ತೀಯೋ ಇಲ್ಲ ನಾನ್ ಸಾಯ್ತೀನೋ ನೋಡೇ ಬಿಡೋಣ ಕಣೆ.